ರೈತ ಬಾಂಧವರೇ, ಕಡಿಮೆ ಖರ್ಚಿನಲ್ಲಿ ಅಧಿಕ ಒಂದು ಲಾಭವನ್ನು ಪಡೆದುಕೊಳ್ಳುವಂತಹ ಕೃಷಿ ಯಾವುದು ಅಂತ ಗೊತ್ತಾ? ಸೊ ಇದಕ್ಕೆ ಕೇವಲ 30ರಿಂದ 45 ದಿನ ಸಾಕು. ಇದಕ್ಕೆ 3 ತಿಂಗಳಿಂದ 4 ತಿಂಗಳ ಅವಶ್ಯಕತೆ ಇರೋದಿಲ್ಲ. ಸೊ ಕಡಿಮೆ ಅಂತರದಲ್ಲಿ ಕಡಿಮೆ ಖರ್ಚಿನಲ್ಲಿ ಬೆಳೆಯಬಹುದಾದಂತಹ ಒಂದು ಕೃಷಿಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನಿವತ್ತು ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ಕೃಷಿ ಕೊತ್ತಂಬರಿ ಕೃಷಿ. ಸೊ ಕೊತ್ತಂಬರಿ ಕೃಷಿಯನ್ನ ಯಾವ ರೀತಿ ನಾವು ಮಾಡಬಹುದು, ಅದರ ಸಾಧಕ ಬಾಧಕಗಳೇನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ನಾವು ಪ್ರತಿಯೊಂದು ಬೆಳೆ ಬೆಳೆಬೇಕಾದ್ರೂ ಕೆಲವೊಂದು ಬೆಳೆಗಳಿಗೆ 3ರಿಂದ 4 ತಿಂಗಳ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಆದರೆ ಖರ್ಚು ಸಹ ಜಾಸ್ತಿ ಬರ್ತಕ್ಕಂಥದ್ದು. ಸೊ ಈ ಒಂದು ಕೃಷಿಯಲ್ಲಿ ಕಡಿಮೆ ಖರ್ಚು, ಒಂದು ಅಧಿಕ ಲಾಭ. ಯಾಕಂದ್ರೆ ಈ ಒಂದು ಕೃಷಿಗೆ ಸಾಕಷ್ಟು ಖರ್ಚು ಅವಶ್ಯಕತೆ ಇರೋದಿಲ್ಲ. ಇದು ಕೇವಲ 1ರಿಂದ 1.5 ತಿಂಗಳಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಬೆಳೆ. ಸೊ ಇವತ್ತು ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಕೊತ್ತಂಬರಿ ಕೃಷಿ ಬಗ್ಗೆ. ಸೊ ಈ ಒಂದು ಕೊತ್ತಂಬರಿ ಕೃಷಿ ಅನ್ನೋದು ಒಂದು ಸೈಡ್ ಇನ್ಕಮ್ ಅಂತ ನಾವು ಕರಿಬಹುದು. ಸಾಕಷ್ಟು ಜನ ರೈತರು ಇದನ್ನ ಸೈಡ್ ಇನ್ಕಮ್ ರೀತಿಯಲ್ಲಿ ಬೆಳ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಖರ್ಚು ಬಹಳ ಕಡಿಮೆ, ತೀರಾ ಕಡಿಮೆ. ಅದು ಕೇವಲ 1-1.5 ತಿಂಗಳಲ್ಲಿ ಬೆಳೆ ಒಂದು ಕಂಪ್ಲೀಟ್ ಆಗುವಂತ ಒಂದು ಬೆಳೆ ಇದು. ಸೊ ಈ ಒಂದು ಬೆಳೆ ಎಲ್ಲಾ ಕಾಲದಲ್ಲೂ ಸಹ ಬೆಳೆಯಬಹುದಾಗಿರುತ್ತೆ. ಇನ್ನು ಇದರ ಬೆಲೆ ವಿಚಾರಕ್ಕೆ ಬಂದ್ರೆ, ಕೆಲವೊಂದು ಸಮಯ ಸಂದರ್ಭ ಇದಕ್ಕೆ ಅತ್ಯಗತ್ಯವಾಗಿ ಒಂದು ಬಹು ಬೇಡಿಕೆ ಒಂದು ಬೆಲೆ ಅಂತಾನೆ ಇದಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. ಯಾಕೆಂದ್ರೆ ಕೆಲವೊಂದು ಸಂದರ್ಭಗಳು ಮಾತ್ರ ಇದರ ಒಂದು ನಿರೀಕ್ಷಿತ ಒಂದು ಪ್ರಮಾಣಕ್ಕಿಂತಲೂ ಹೆಚ್ಚಿನ ಒಂದು ಆದಾಯ ಇದರಿಂದ ಗಳಿಸಬಹುದು. ಕೆಲವೊಂದು ಸಮಯ ಸಂದರ್ಭದಲ್ಲಿ ಅಥವಾ ಬೆಲೆ ತೀರಾ ಇಳಿಕೆ ಆದಾಗ ಮಾತ್ರ ಅವುಗಳಿಂದ ಯಾವುದೇ ರೀತಿಯ ಒಂದು ಬೆನಿಫಿಟ್ ನಮಗೆ ಸಿಗೋದಿಲ್ಲ. ಸೊ ಸಾಕಷ್ಟು ಜನ ರೈತರು ಇದನ್ನ ಒಂದು ರೀತಿಯ ಒಂದು ಸೈಡ್ ಇನ್ಕಮ್ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ನಾನು ಈಗಾಗಲೇ ಹೇಳಿದೆ, ಸೈಡ್ ಇನ್ಕಮ್ಗೆ ಇದು ಬೆಸ್ಟ್ ಕೃಷಿ ಅಂತ ಹೇಳ್ಬೋದು. ಯಾಕಂದ್ರೆ ಅತಿ ಕಡಿಮೆ ಒಂದು ಇನ್ವೆಸ್ಟ್ಮೆಂಟ್ ಈ ಒಂದು ಕೃಷಿಗೆ ಬೇಕಾಗಿರ್ತಕ್ಕಂಥದ್ದು. ಅಂದ್ರೆ ಇದನ್ನ ನಾವು ದಿನನಿತ್ಯದ ಒಂದು ಅಡುಗೆಗೆ ಬೇಕಾಗಿರ್ತಕ್ಕಂಥ ಒಂದು ಕೊತ್ತಂಬರಿ ಸೊಪ್ಪನ್ನ ನಾವು ಅಡುಗೆಗೆ ಬಳಸ್ಕೊಳ್ತೀವಿ, ಅಥವಾ ಔಷಧಿ ಗುಣ ಸಹ ಇದರಲ್ಲಿ ಇರ್ತಕ್ಕಂಥದ್ರಿಂದ ಇದನ್ನ ಔಷಧಿಗೂ ಸಹ ನಾವು ಬಳಕೆ ಮಾಡ್ಕೊಳ್ಬಹುದು. ಸೊ ಸಾಕಷ್ಟು ಜನ ಅಡುಗೆಗೆ ಬಳಸ್ಕೊಳ್ಳೋದ್ರಿಂದ ಇದನ್ನ ರೈತರ ಒಂದು ಸೈಡ್ ಇನ್ಕಮ್ ಮೂಲ ಅಂತ ನಾವು ಇಲ್ಲಿ ಕರೆಯಬಹುದಾಗಿದೆ. ಇನ್ನು ಈ ಒಂದು ಸೊಪ್ಪು ಸಾಕಷ್ಟು ಜನ ಬೆಳೀತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಬೀಜವನ್ನು ಸಹ ಕೆಲವರು ಬೆಳೀತಾ ಇದ್ದಾರೆ. ಸೊ ಬೀಜವನ್ನ ಬೆಳಿಬೇಕಾದ್ರೆ ಒಂದಷ್ಟು ತಿಂಗಳ ಕಾಲ ವೆಯ್ಟ್ ಮಾಡಲೇಬೇಕು. ಸೊ ಸಾಕಷ್ಟು ಜನ ಮೇಜರ್ ಆಫ್ ಒಂದು ಫಾರ್ಮರ್ಸ್ ಮಾಡ್ತಾ ಇರ್ತಕ್ಕಂಥದ್ದು ಸೊಪ್ಪಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ಯಾಕಂದ್ರೆ ಕಡಿಮೆ ಒಂದು ಅವಧಿಯಲ್ಲಿ ಹೆಚ್ಚಿನ ಒಂದು ಲಾಭವನ್ನು ಗಳಿಸುವಂತ ಒಂದು ಉದ್ದೇಶದಿಂದ. ಇನ್ನು ಈ ಒಂದು ಕೃಷಿಯ ಬಗ್ಗೆ ನಾವು ಮಾತಾಡೋದಾದ್ರೆ, ಈ ಒಂದು ಕೃಷಿಯ ಒಂದು ಸಾಧಕ ಬಾಧಕಗಳನ್ನ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು ರೈತ ಬಾಂಧವರು ಪ್ರತಿಯೊಂದು ಬೆಳೆಗೆ ಲಕ್ಷಾಂತರ ರೂಪಾಯಿ ಒಂದು ಸಾಲ ಸೋಲ ಮಾಡಿ ಒಂದು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಆದ್ರೆ ಕೊನೆಯಲ್ಲಿ ಆ ಒಂದು ಹಣ ನಮ್ಗೆ ಬರುತ್ತೋ ಇಲ್ವಾ ಅನ್ನೋದು ಸಾಕಷ್ಟು ಜನರಿಗೆ ಆತಂಕಕ್ಕೆ ಒಳಗಾಗಿರ್ತಕ್ಕಂಥ ಒಂದು ಸನ್ನಿವೇಶಗಳು ಸೃಷ್ಟಿಯಾಗಿರುತ್ತವೆ. ಇನ್ನು ಈ ಒಂದು ಕೃಷಿಯಲ್ಲಿ ಅಷ್ಟೊಂದು ಖರ್ಚು, ಅದ್ರಲ್ಲಿ 10% ಅಷ್ಟು ಸಹ ಇಲ್ಲಿ ಖರ್ಚು ಅವಶ್ಯಕತೆ ಇರೋದಿಲ್ಲ. ಕೆಲವರು ಒಂದು ಎಕರೆಗೆ ನಾವು ಒಂದು ಮೆಜರ್ಮೆಂಟ್, ಒಂದು ಅಳತೆಯನ್ನ ನಾವು ನೋಡೋದಾದ್ರೆ, ಒಂದು ಎಕರೆಗೆ ಕೆಲವರು 15ರಿಂದ 20-25 ಸಾವಿರ, ಮ್ಯಾಕ್ಸಿಮಮ್ 30 ಸಾವಿರವರೆಗೂ ಖರ್ಚು ಮಾಡಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಸೊ 30 ಸಾವಿರಕ್ಕಿಂತ ಹೆಚ್ಚಿನದಾಗಿ ಖರ್ಚು ಮಾಡಬಹುದು. ಆದ್ರೆ ಅಗತ್ಯವಾಗಿ ಒಂದು ಮೀಡಿಯಂ ಆಗಿ ನಾವು ಹೇಳೋದಾದ್ರೆ, ಇದು ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ, ಅಷ್ಟು ಒಂದು ಅವಶ್ಯಕತೆ ಇರೋದಿಲ್ಲ. ಇನ್ನು ರೈತ ಬಾಂಧವರೇ, ಈ ಒಂದು ಕೃಷಿಯನ್ನ ಮಾಡಬೇಕಾದ್ರೆ ಭೂಮಿಯನ್ನ ಮೊದಲು ಉಳುಮೆ ಮಾಡಿ ಚೆನ್ನಾಗಿ ಹದ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. ಸೊ ಹದ ಮಾಡಿದ ನಂತರ ಭೂಮಿಗೆ ಒಂದು ಫಲವತ್ತತೆಯನ್ನು ಮಾಡೋದು ಏನಾದ್ರೂ ಉದ್ದೇಶ ಇದ್ರೆ, ಕೊಟ್ಟಿಗೆ ಗೊಬ್ಬರಗಳನ್ನ ಕೊಡುವಂತ ಉದ್ದೇಶ ಇದ್ರೆ ಕೊಟ್ಟಿಗೆ ಗೊಬ್ಬರಗಳನ್ನ ಕೊಡಬಹುದು. ಅಥವಾ ಬಿತ್ತನೆ ಸಂದರ್ಭದಲ್ಲಿ ಕೆಲವರೆಲ್ಲ ರಾಸಾಯನಿಕ ಗೊಬ್ಬರಗಳನ್ನ ಕೊಡ್ತಾರೆ. ಸೊ ರಾಸಾಯನಿಕ ಗೊಬ್ಬರಕ್ಕಿಂತ ಕೊಟ್ಟಿಗೆ ಗೊಬ್ಬರವನ್ನು ಕೊಟ್ಟಾಗ ಹೆಚ್ಚಿನ ಒಂದು ಫಲಿತಾಂಶ ಮತ್ತೆ ಒಂದು ಫಲ ಹೆಚ್ಚಿನದಾಗಿ ನಾವು ನಿರೀಕ್ಷೆಯನ್ನ ಮಾಡಬಹುದು. ಇನ್ನು ಮಣ್ಣಿನಲ್ಲಿ ಫಲವತ್ತತೆ ಏನಾದ್ರೂ ಜಾಸ್ತಿ ಇದ್ರೆ, ಸೊ ಅಂತ ಒಂದು ಮಣ್ಣಿನಲ್ಲಿ ಸಾಕಷ್ಟು ಕೊಟ್ಟಿಗೆ ಗೊಬ್ಬರಗಳನ್ನ ಹಾಕ್ಲಿಕ್ಕೆ ಹೋಗಲ್ಲ ಸಾಕಷ್ಟು ಜನ. ಇನ್ನು ಈ ಒಂದು ಜಸ್ಟ್ ಒಂದು ಎಕ್ಸಾಂಪಲ್ ನಾವು ನೋಡೋದಾದ್ರೆ, ಈ ಒಂದು ಎಕರೆಗೆ 1ರಿಂದ 2 ಮೂಟೆ ಅಷ್ಟು ನಾವು ಒಂದು ಕಾಂಪ್ಲೆಕ್ಸ್ ಗೊಬ್ಬರಗಳನ್ನ ಕೊಡ್ತೇವೆ. ಇನ್ನು ಬೀಜ ಜಾಸ್ತಿ ಒಣಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಬೀಜ ಬಿತ್ತನೆ ಮಾಡಿದ ನಂತರ ಏನ್ ಮಾಡಬೇಕು, ನೀರನ್ನ ಚೆನ್ನಾಗಿ ಹಾಯಿಸ್ಬೇಕಾಗುತ್ತೆ. ಸೊ ಬೀಜವನ್ನ ಬಿತ್ತನೆ ಮಾಡಿ, ಮತ್ತೆ ಅದಕ್ಕೆ ಮುಂಚೆ ನಾವೇನು ರಾಸಾಯನಿಕ ಗೊಬ್ಬರಗಳನ್ನ ಬಿತ್ತನೆ ಮಾಡ್ತೀವಿ, ಅದಾದ ನಂತರ ಬೀಜವನ್ನ ಬಿತ್ತನೆ ಮಾಡಿ ಒಂದು ಎಲ್ಲ ಲೆವೆಲ್ ಮಾಡಿದ ಆದ್ಮೇಲೆ ಮಾರನೇ ದಿನ ಅಥವಾ ನೀರು ಹಾಯಿಸಿದಂತಹ ಮಾರನೇ ದಿನ ಒಂದು ಕೆಮಿಕಲ್ ಕಳೆನಾಶಕವನ್ನು ಸಿಂಪಡಣೆ ಮಾಡ್ತಾರೆ. ಇದರಿಂದ ಕಳೆ ಒಂದಷ್ಟು ಮಟ್ಟಿಗೆ ಕಡಿಮೆ ಆಗುತ್ತೆ. ಅದಕ್ಕೂ ಮೀರಿ ಬಂದಂತಹ ಒಂದು ಕಳೆಯನ್ನ ಲೇಬರ್ ಮುಖಾಂತರ ಈ ಒಂದು ಕಳೆಯನ್ನ ತೆಗೆಯುವಂಥದ್ದು, ಅಥವಾ ಸ್ವತಃ ಕೂಲಿ ಆಳುಗಳು ಅಥವಾ ಮನೆಯವರ ಮುಖಾಂತರ ಒಂದು ಕಳೆಯನ್ನ ತೆಗೆಯುವಂತ ಒಂದು ಪ್ರಯತ್ನವನ್ನ ಮಾಡಬಹುದು. ಇದರಿಂದ ಸಾಕಷ್ಟು ಸಹ ಹಣ ಉಳಿತಾಯ ಆಗಿರ್ತಕ್ಕಂಥದ್ದು.
ಇನ್ನು ಬೇರೆ ಬೆಳೆಗೆ ಕಂಪೇರ್ ಮಾಡಿಕೊಂಡ್ರೆ ಅತಿ ಬೇಗವಾಗಿ ಬೆಳೆಯುವಂತಹ ಒಂದು ಬೆಳೆ, ಅತಿ ಬೇಗವಾಗಿ ಇದು ಕಂಪ್ಲೀಟ್ ಆಗುವಂತಹ ಬೆಳೆ ಅಂತಾನೆ ನಾವು ಇಲ್ಲಿ ಕರಿಬಹುದು. ಆದ್ರಿಂದ ಇದನ್ನ ರೈತರು ಸೈಡ್ ಇನ್ಕಮ್ ಅಂದ್ರೆ ಒಂದು ಇನ್ಕಮ್ ಏನ್ ಬರ್ತಾ ಇರುತ್ತೆ ಒಂದು ಕೃಷಿ ಮೂಲದಲ್ಲಿ, ಇದರಲ್ಲಿ ಒಂದು ರೀತಿಯ ಒಂದು ಸೈಡ್ ಇನ್ಕಮ್ ಅಂತ ನಾವು ಕರಿಬಹುದು. ಸೊ ಸಾಕಷ್ಟು ಜನ ಈ ರೀತಿ ಮಾಡಿಕೊಂಡಿರ್ತಕ್ಕಂಥ ಒಂದು ಉದಾಹರಣೆಗಳನ್ನ ನಾವು ನೋಡಬಹುದು. ಇದನ್ನ ನಾವು ಏನು ಬಿತ್ತನೆ ಮಾಡಿ ಮತ್ತೆ ನೀರನ್ನ ಹಾಯಿಸಿದ ನಂತರ ಕಳೆನಾಶಕವನ್ನ ಸಿಂಪಡಣೆ ಏನ್ ಮಾಡ್ತೀವಿ, ಅದಾದ ನಂತರ ನೀರು ಯಥೇಚ್ಛವಾಗಿ ನೀರಿನ ಒಂದು ಅವಶ್ಯಕತೆನೂ ಇಲ್ಲಿ ಬೇಕಾಗೋದಿಲ್ಲ. ಹಾಗಂತ ಕಡಿಮೆ ನೀರನ್ನು ಸಹ ಇಲ್ಲಿ ಬಿಡೋ ಆಗಿಲ್ಲ. ಸೊ ಕಡಿಮೆ ನೀರು ಬಿಟ್ರೆ ಬಾಡುವಂತ ಚಾನ್ಸಸ್ ಇರುತ್ತೆ. ಯಥೇಚ್ಛವಾಗಿ ನೀರನ್ನ ಬಿಟ್ಟಾಗ ಅದನ್ನ ನಾವು ಒಂದು ರೀತಿಯ ಒಂದು ಏನು ಶೈನಿಂಗ್, ಯೆಲ್ಲೋ ಕಲರ್ ಶೈನಿಂಗ್ ಆಗುತ್ತೆ, ನೀವು ಅಬ್ಸರ್ವ್ ಮಾಡಬಹುದು. ಆ ರೀತಿ ಆಗುವಂತ ಒಂದು ಚಾನ್ಸಸ್ ಇರುತ್ತೆ. ಸೊ ಒಂದು ಸಮ ಪ್ರಮಾಣದಲ್ಲಿ ನೀರನ್ನ ಹಾಯಿಸ್ಬೇಕಾಗುತ್ತೆ. ಅದು ಸಾಕಷ್ಟು ಜನ ರೈತರಿಗೆ ಗೊತ್ತಿರ್ತಕ್ಕಂಥ ಒಂದು ವಿಚಾರ. ಸೊ ಒಂದೇ ಒಂದು ಆವರೇಜ್ ರೀತಿಯಲ್ಲಿ ಒಂದು ಸಮ ಪ್ರಮಾಣದಲ್ಲಿ ನೀರನ್ನ ಹಾಯಿಸ್ಕೊಂಡು ಒಂದು ಕೊತ್ತಂಬರಿ ಸೊಪ್ಪನ್ನ ನಾವು ಇಲ್ಲಿ ಬೆಳ್ಕೊಳ್ಬಹುದು. ಇನ್ನು ರೈತ ಬಾಂಧವರ ಇದರ ಒಂದು ಕಾಲಾವಧಿ 30ರಿಂದ 45 ದಿನ ಮಾತ್ರ. ಅಂದ್ರೆ ನಮಗೆ 1 ರಿಂದ 1.5 ತಿಂಗಳಲ್ಲಿ ಇದು ಬೆಳೆ ಕಂಪ್ಲೀಟ್ ಆಗುವಂತ ಒಂದು ಲಕ್ಷಣಗಳಿರ್ತಕ್ಕಂಥದ್ದು. ಸೊ ಬೇರೆ ಬೆಳೆ ಕಂಪೇರ್ ಮಾಡ್ಕೊಂಡ್ರೆ ಇದು ತುಂಬಾ ಬೆಟರ್ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಕಡಿಮೆ ಖರ್ಚಿನ ಒಂದು ಅವಶ್ಯಕತೆ ಜಾಸ್ತಿ ಇರೋದಿಲ್ಲ. ನಾವು ಸಾಮಾನ್ಯವಾಗಿ ಇವತ್ತು ಕೃಷಿ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಖರ್ಚು ಜಾಸ್ತಿ ಬರ್ತಾ ಇದೆ, ಲಾಭ ನಿರೀಕ್ಷಿತ ಒಂದು ಮಟ್ಟದಲ್ಲಿ ಲಾಭ ನಮಗೆ ಬರ್ತಾ ಇಲ್ಲ ಒಂದು ಮಾತಿದೆ. ಸೊ ಈ ಒಂದು ಕೊತ್ತಂಬರಿ ಬೆಳೆಯಂತ ರೈತರು ಹೇಳ್ತಕ್ಕಂಥದ್ದು ಇಲ್ಲಿ ಕಡಿಮೆ ಖರ್ಚು, ಕೆಲವೊಮ್ಮೆ ಲಾಸ್ ಆಗಲ್ಲ, ಆದ್ರೆ ಒಂದು ರೀತಿಯ ಒಂದು ಬಹಳ ಕಡಿಮೆ ಲಾಸ್ ಆಗ್ತಕ್ಕಂಥದ್ದು, ಬಹಳ ಕಡಿಮೆ ಅಂತ ಹೇಳ್ತಾರೆ, ಬಹಳ ಖುಷಿಯಿಂದ ಹೇಳ್ತಾರೆ ರೈತರು. ಇನ್ನು ಈ ಒಂದು ಕೃಷಿಗೆ ಹತ್ತತ್ರ 10 ರಿಂದ 15 ಸಾವಿರ ಒಂದು ಎಕರೆಗೆ ಖರ್ಚಾಗುವಂಥ ಒಂದು ಸಾಧ್ಯತೆಗಳಿರ್ತವೆ, ಅಥವಾ ಮ್ಯಾಕ್ಸಿಮಮ್ 20 ಸಾವಿರವರೆಗೂ ನಾವು ಖರ್ಚು ಮಾಡ್ಬೋದು. ಯಾಕಂದರೆ ಡ್ರಿಪ್ ಪೈಪ್ಸು, ಆ ಒಂದು ರೈನ್ ಟ್ಯೂಬ್ ಅಂತ ನಾವೇನು ಕರಿತೀವಿ ಅದು ಪೈಪ್ಸು, ಗೇಟ್ ವಾಲ್ ಇರ್ಬೋದು. ಸೊ ಇವೆಲ್ಲ ಮತ್ತೆ ಮರುಬಳಕೆ ಆಗುವಂಥದ್ದು. ಇನ್ನು ರೈನ್ ಪೈಪು 1 ಬೆಳೆ ಅಥವಾ 2 ಬೆಳೆ, ಮ್ಯಾಕ್ಸಿಮಮ್ 3 ಬೆಳೆ ನಾವು ಯೂಸ್ ಮಾಡ್ಕೊಳ್ಬೋದು. ತದನಂತರ ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ಅದು ಒಂದಷ್ಟು ಖರ್ಚು ಇಲ್ಲಿ ಬರುತ್ತೆ. ಇನ್ನು ರೈತ ಬಾಂಧವರೇ, ಕೊತ್ತಂಬರಿ ಬೀಜವನ್ನು ನಾಟಿ ಮಾಡಬೇಕಾದ್ರೆ ಆದಷ್ಟು ಏನು ನೀರು ಯಥೇಚ್ಛವಾಗಿ ನಿಲ್ಲುವಂತಹ ಒಂದು ಜಾಗದಲ್ಲಿ ಬಿತ್ತನೆ ಮಾಡಬಾರ್ದು. ಯಾಕೆಂದರೆ ಒಂದು ಚೂರು ನೀರು ಹೆಚ್ಚಾಕೊಂಡು ಬಂದರೂ ಹಳದಿ ರೋಗಕ್ಕೆ ತುತ್ತಾಗುವಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆ 1 ಬಾರಿ ಅಥವಾ 2 ಬಾರಿ, ಅಂದರೆ 1 ಬಾರಿ ಒಂದು ಏನು ಹೆಚ್ಚಿನ ಒಂದು ರಾಸಾಯನಿಕ ಗೊಬ್ಬರವನ್ನು ಯಥೇಚ್ಛವಾಗಿ ಕೊಡ್ಲಿಕ್ಕೆ ಹೋಗಬಾರ್ದು. ಬಟ್ 1 ಟೈಮ್ ಕೊಟ್ಟರೆ ಬೆಟರ್ ಅಂತ ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ, ರೈತರು ತಮ್ಮ ಅಭಿಪ್ರಾಯವನ್ನು ತಿಳಿಸಿರ್ತಕ್ಕಂಥದ್ದು. ಸೊ ಅದು ಒಂದು ಸ್ಟೇಜ್ ಅಂತ ಬರುತ್ತೆ. ಸೊ ಆ ಸಂದರ್ಭದಲ್ಲಿ ಮಾತ್ರ ಹೆಚ್ಚಿನದಾಗಿ, ಅಂದರೆ ಒಂದು ಕಾಂಪ್ಲೆಕ್ಸ್ ಗೊಬ್ಬರ ಲೈಕ್ 20-20 ಅಥವಾ 15 ಈ ರೀತಿಯ ಒಂದು ಗೊಬ್ಬರವನ್ನು ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಕೃಷಿಯಲ್ಲಿ ಖರ್ಚು ಬಹಳ ಕಡಿಮೆ ಇರ್ತಕ್ಕಂಥದ್ದು. ಸೊ ನಿರೀಕ್ಷಿತ ಪ್ರಮಾಣದಲ್ಲಿ ಲಾಭ ಬರದೇ ಇದ್ದರೂ ಇದು ಕೆಲವೊಂದು ಸಂದರ್ಭ ಏನಾಗುತ್ತಂದರೆ 1 ಕುಂಟೆಗೆ 1 ಲಕ್ಷದವರೆಗೂ ಮಾರಾಟವಾಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಕಳೆದ ಒಂದು 2-3 ತಿಂಗಳಿಂದ ನೀವು ಅಬ್ಸರ್ವ್ ಮಾಡಿರ್ಬೋದು. 1 ಕುಂಟೆ ಕೊತ್ತಂಬರಿ ಸೊಪ್ಪನ್ನು 1 ಲಕ್ಷಕ್ಕೆ ಮಾರಾಟ ಮಾಡಿರ್ತಕ್ಕಂಥ ಒಂದು ನಿದರ್ಶನಗಳು ಸಹ ಇದ್ದಾವೆ. ಕೆಲವೊಮ್ಮೆ ಹಾಕಿರ್ತಕ್ಕಂಥ ಬಂಡವಾಳಕ್ಕೆ 1 ರಿಂದ 2ರಷ್ಟು ಅದರ ಒಂದು ಫಲ ಸಿಕ್ಕಿರ್ತಕ್ಕಂಥ ಒಂದು ಇದೆ. ನೀವು ರೈತ ಬಾಂಧವರೇ, ನೀವು ಏನಾದರೂ ಕೃಷಿಕರಾಗಿದ್ದರೆ, ಕೃಷಿಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ಮಾಹಿತಿ ಇದ್ದರೂ ದಯವಿಟ್ಟು ಅದನ್ನು ನಮಗೆ ತಿಳಿಸ್ಕೊಡಿ. ಆ ಒಂದು ಕಂಪ್ಲೀಟ್ ಕೃಷಿಗೆ ಸಂಬಂಧಪಟ್ಟಂಥ ನಿಮ್ಮ ಒಂದು ಕೃಷಿಯನ್ನು, ನೀವು ಮಾಡ್ತಾ ಇರ್ತಕ್ಕಂಥದ್ದು ಕೃಷಿ ಚಟುವಟಿಕೆಗಳನ್ನು ಇನ್ನಷ್ಟು ಜನರಿಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಅದಕ್ಕೂ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಚಾನಲ್ ಮೇಲೆ ಇರಲಿ. ಎಲ್ರಿಗೂ ನಮಸ್ಕಾರ.